ಸದ್ಯ ದೇಶಾದ್ಯಂತ ನೀಟ್ನದ್ದೇ ಘಾಟು. ನೀಟ್ ಪರೀಕ್ಷೆಯನ್ನ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡಿಲ್ಲ ಅನ್ನೋದೇ ದೊಡ್ಡ ಮಟ್ಟದ ಆಕ್ರೋಶ. ದೇಶಾದ್ಯಂತ ಪ್ರತಿಭಟನೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಮರುಪರೀಕ್ಷೆಯನ್ನ ಮಾಡಿ ಅದರ ರಿಸಲ್ಟ್ ಕೂಡ ಬಂದಿದ್ದಾಯ್ತು. ವಿದ್ಯಾರ್ಥಿಗಳು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಶುರುವಾಗಿದ್ದಾಯ್ತು. ಆದ್ರೂ ಈ ವಿಚಾರವಾಗಿ ದೇಶಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ದೆಹಲಿನಲ್ಲಿ ಗಲಾಟೆಗಳಾಗ್ತಾ ಇದೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಕೇಂದ್ರದ ವಿರುದ್ಧ ಇದೇ ವಿಚಾರವನ್ನ ಮುಂದಿಟ್ಕೊಂಡು ವಾಗ್ದಾಳಿಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮದೇ ತಟ್ಟಿಯಲ್ಲಿ ಬಿದ್ದಿರುವಂತಹ ಹುಳದ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಇದು ವಿಪರ್ಯಾಸ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಗಂಭೀರ ಆರೋಪ ಇವತ್ತು ಸ್ಫೋಟಗೊಂಡಿದೆ. ನೀಟ್ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗ್ತಾ ಇರೋ ಬೆನ್ನಲ್ಲೇ ರಾಜ್ಯದ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ. ಕಾಸು ಕೊಟ್ರೆ 99% ಹುದ್ದೆ ಸಿಗೋದು ಕನ್ಫರ್ಮ್ ಅಂತೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಖುಲ್ಲಂ ಖುಲ್ಲಾ ಡೀಲ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ. ಈ ಖುಲ್ಲಂ ಖುಲ್ಲಾ ಡೀಲ್ ಬಗ್ಗೆ ಅಭ್ಯರ್ಥಿಗಳೇ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಬ್ರಹ್ಮಾಂಡ ಅಕ್ರಮವಾಗಿರುವಂತಹ ಅನುಮಾನ ಮೂಡ್ತಾ ಇದೆ. ಯಾವುದರಲ್ಲಿ? ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಆರೋಪ. ಕಂತೆ ದುಡ್ಡು, ಅದು ಒಂದು ವಿಡಿಯೋದಲ್ಲಿ ಅಕ್ರಮ ಬಚಾಬಯಲಾಗುತ್ತದೆ. ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ಅಂತ ಹೇಳಿ ಸುಮಾರು 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸೌಧ ಠಾಣೆಯಲ್ಲಿ ಹೋಗಿ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜನವರಿನಲ್ಲಾದಂತಹ ಎಕ್ಸಾಮ್ ಜುಲೈನಲ್ಲಿ ರಿಸಲ್ಟ್ ಬಂತು. ಆದ್ರೆ ರಿಸಲ್ಟ್ ಬಂದಂತಹ ನಂತರದಲ್ಲಿ ಹುದ್ದೆಗಳು ಬಿಕರಿಯಾಗ್ತಾ ಇರೋ ರೀತಿ ಇದೆಯಲ್ಲ, ಇದು ಆಘಾತವನ್ನ ಮೂಡಿಸ್ತಾ ಇದೆ. ಆಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮಸ್ಕಾರ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನನಗೆ ಸಿಟ್ಟು ಇಲ್ಲ. ಇಲ್ಲ ನನ್ನ ಮಗ ಇಲ್ಲ ಸರ್, ಹೆಂಗಿದೆ ಇದು ರಿಸ್ಕಿ ತಗದಿದೆ. ಇಲ್ಲ ನಿಮಗೋಸ್ಕರನೇ ನಾನು ದುಡ್ಡು ಖರ್ಚು ಕೊಟ್ಟಿದ್ದೀನಿ. ದುಡ್ಡು ಮಾಡೋಕ್ಕೆ ಸರ್ ಪ್ರಶ್ನೆ ದುಡ್ಡೇನು ಬಂದಿಲ್ಲ. ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆದ್ರೆ ಬಟ್ ನಾನು ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್. ಹೇಳಿದ್ರಿ ನಮ್ ಮುಸ್ಲಿಂ ಜನಾಂಗನೇ ನನ್ಗೆ ಮೋಸ ಮಾಡಿತ್ತು. ಇಬ್ರು ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ ತರುಗಂಟನು ನಾನು ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದೆ. ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು. ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ತೆಗೆದ ಮಿಕ್ಕಿ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ. ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕಿದ್ರು. ನಮ್ಮ ಮನೆಯಲ್ಲಿ ಬೇಡ ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಅದು ಕೈಲಿಂದ ದುಡ್ಡು ಕೊಟ್ಟೆ ಸರ್. ನಾವು ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲ ಸರ್, ಇವಾಗ 40 ಲಕ್ಷ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಏನು ಸರ್, ಅದು ಕ್ಯಾಶಿಂದ ಏನ್ ತೊಂದರೆ ಬಂದಿಲ್ಲ ನನಗ. ನಿಮ್ ಹತ್ರ ಇರ್ಲಿಲ್ಲ ಅಂದ್ರೂ ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ ನನ್ನ. ನಿಮ್ಗೆ ವಿಶ್ವಾಸ ಇರೋದಲ್ಲೋ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಇಲ್ಲ ವಿಶ್ವಾಸ ಇದೆ ಸರ್ ನಿಮಗೆ. ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದ್ರೆ ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ ನನ್ನ ಮಗನಿಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ. ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್. ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ ಹೊಡ್ಕೊಳ್ಳಿ. ಅದು ಮಾತ್ರ ನಿಮ್ ಹತ್ರ ಇರ್ಬೇಕು, ಬೇರೆಯವ್ರಿಗೆ ತೋರಿಸಬಾರ್ದು ಸರ್. ನನ್ನ ಮಗನ್ಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಂದೇ ಸರಿ 40 ಲಕ್ಷ ಕೊಟ್ಬಿಡು ಅವ್ರಿಗೆ ಕೆಲಸ ಏನಿದೆಯಾ ಅದನ್ನ ಮಾಡಿಸ್ಕೊಂಬಿಡು ಒಂದೇ ಸರಿ ಇದು ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್, ಇಲ್ಲಿ ಕೇಳಿ. ಲಾಸ್ಟ್ ಟೈಮ್ ನಿಮ್ಗ ಈಗ ನಾನು ಹೇಳಿದ್ದೆ, ಎಷ್ಟೊತ್ತನ ನಿಮ್ಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ನನಗೊಬ್ಬ ಇದೇ ತರ ಮೋಸ ಮಾಡಿಬಿಟ್ಟ ಸರ್. ಡಾಕ್ಯುಮೆಂಟ್ಸ್ ಹೊರಗಡೆ ತಂದು ಕೂಡಿ ಒಂದಂದ್ರ ಕ್ಯಾಶ್ ಅದ ನಾನು ಕೈಲಿಂದ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಮನ್ಯಾಗ ಕೂತ್ ಬಿಡ್ತೀರಿ.
ಇಲ್ಲ 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 ಸರ್, ಆ ಥರ ಆಗಲ್ಲ ಸರ್. ಸರ್ ನಿಮ್ಮೊಂದು ಕೆಲಸ ಮಾಡಿ. ಈಗ ಅವ್ನಿಗೆ ಬೇಕಾಗಿದ್ದಕ್ಕೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಕಳಿಸಿ ನಿಮ್ಮ ಹತ್ರ ಮಾತಾಡಿಸಿ ಇಲ್ಲ ಚೆಕ್ ಕೊಟ್ಟು ಕಳಿಸಿದ್ದೀನಿ. ಸರಿ, ಅವರು ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಆಗಿರುವಂತಹ ಗೋಲ್ಮಾಲ್ನ ಖುದ್ದು ಆ ಪರೀಕ್ಷಾ ಅಭ್ಯರ್ಥಿಗಳು ಆಕಾಂಕ್ಷಿಗಳೇ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೊಹಮ್ಮದ್ ಆರಿಫ್ ಈತ ಮಧ್ಯವರ್ತಿ. ಆತನ ಜೊತೆ ಆಕಾಂಕ್ಷಿಯೊಬ್ಬ ನಾನು ವಿದ್ಯಾರ್ಥಿಯೊಬ್ಬನ ತಂದೆ ಅನ್ನುವಂತಹ ರೀತಿಯಲ್ಲಿ ಬಾಯಿಗೆಲ್ಲ ಬಟ್ಟೆ ಹಿಡ್ಕೊಂಡು ಗೊತ್ತಾಗಬಾರ್ದು ಅಂತ ಹೇಳಿ ಮಾತನಾಡಿದ್ದಾರೆ. ಆ ಟೈಮಲ್ಲಿ ಆ ಡೀಲ್ನ ನೀವು ಗಮನಿಸಿ. ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ, 99% ಹುದ್ದೆ ಸಿಗೋದು ಕನ್ಫರ್ಮ್ ಅಂತ ಹೇಳ್ತಾನೆ ಆ ಮಧ್ಯವರ್ತಿ. ಆರೋಪ ಯಾರ ವಿರುದ್ಧ ಇರೋದು? ಇತ್ತೀಚೆಗೆ ಅಮಾನತಾದ್ರಲ್ಲ ಶಿವಶಂಕರಪ್ಪ ಸಾಹುಕಾರ್, ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದವರು, ಅವರ ವಿರುದ್ಧ ಅವ್ರ ಕುಟುಂಬಕ್ಕೆ ಫೇವರ್ ಮಾಡಿದಂತಹ ಆರೋಪ ಕೇಳಿಬಂದ ಅಮಾನತಾದ್ರಲ್ಲ, ಅವರ ಕೈವಾಡ ಇದೆ. ಖುದ್ದು ಅವರ ಕುಟುಂಬಸ್ಥರನ್ನೆಲ್ಲ ಈ ಕೆಪಿಎಸ್ಸಿನಲ್ಲಿ ಆಯಕಟ್ಟಿನ ಜಾಗದಲ್ಲಿ ಅವರು ಹಾಕಿಬಿಟ್ಟಿದ್ದಾರೆ. ಅವರು ಡೀಲ್ ಅನ್ನ ಮಾಡ್ತಿದ್ದಾರೆ. ಒಂದೊಂದು ಹುದ್ದೆಗೆ ಪಾಪ ಎಕ್ಸಾಮ್ ಬರೆದಿರ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ. ಆದ್ರೆ ನೇಮಕಾತಿಯ ವಿಚಾರ ಬಂದಾಗ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಹುದ್ದೆ ಹೋಗ್ತಾ ಇದೆ ಅಂತ ಹೇಳಿ ಪರೀಕ್ಷಾರ್ಥಿಗಳು ಆತಂಕ, ನೋವು, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೀಟ್ ಅಕ್ರಮದ ಬಗ್ಗೆ ಮಾತನಾಡುವವರು ಕರ್ನಾಟಕ ಲೋಕಸೇವಾ ಆಯೋಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಇತಿಹಾಸನೇ ಇದೆ ಇದಕ್ಕೆ. ಬರೀ 2010 ನಂತರದ್ದೇ ನಾವು ತಗೊಂಡ್ರೆ 10ಕ್ಕೂ ಹೆಚ್ಚು ಅಕ್ರಮ. 2011ರಲ್ಲಿ ಕೆಪಿಎಸ್ಸಿ ನೇಮಕಾತಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. 2014ರಲ್ಲಿ FTA SDA ನೇಮಕಾತಿ ಅಕ್ರಮ ಕೇಳಿಬಂದಿತ್ತು. 2017ರಲ್ಲಿ ಕೆಪಿಎಸ್ಸಿ ಸದಸ್ಯರ ವಿರುದ್ಧ ಲೋಕಾಯುಕ್ತ ತನಿಖೆಯಾಗಿತ್ತು. 2019ರಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ನೇಮಕಾತಿಯ ವಿವಾದ ಸದ್ದು ಮಾಡಿತ್ತು. 2021ರಲ್ಲಿ FTA ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. 2023ರಲ್ಲಿ ಕೆಎಎಸ್ ಮುಖ್ಯ ಪರೀಕ್ಷೆ ವಿವಾದ ಗ್ರಾಸ ಆಗಿತ್ತು. 2024 ನಿಮ್ಗೆ ನೆನಪಿದೆ, ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. 2025ರಲ್ಲೂ ಕೂಡ ವಿವಿಧ ನೇಮಕಾತಿ ವಿಳಂಬ ಮತ್ತು ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆ ಎದ್ದಿತ್ತು. ಈಗ ಮತ್ತೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಒಂದ ಎರಡ. ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಹಲವು ಬಾರಿ ಎಕ್ಸಾಮ್ನ ಕಂಡಕ್ಟ್ ಮಾಡಿರೋದೇ ಅಕ್ರಮದ ರೀತಿಯಲ್ಲಿ. ನೇಮಕಾತಿಯ ವಿಚಾರದಲ್ಲಂತೂ ಒಂದೊಂದು ಹುದ್ದೆಗೆ ಲಕ್ಷ ಲಕ್ಷ ಡೀಲ್ ಮಾಡ್ತಾ ಇರುವಂತಹ ಆರೋಪ, ಗಂಭೀರವಾದಂತಹ ಆರೋಪ ಈ ಹಿಂದೆಯೂ ಕೇಳಿಬಂದಿತ್ತು. ಈಗ ಖುದ್ದು ಪರೀಕ್ಷಾರ್ಥಿಗಳೇ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ವಿಧಾನಸೌಧ ಠಾಣೆಗೆ. 50ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಅಕ್ರಮದ ಆರೋಪವನ್ನ, ಬ್ರಹ್ಮಾಂಡ ಅಕ್ರಮದ ಆರೋಪವನ್ನ ಮಾಡ್ತಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ಅನ್ನೋದು ಆಕಾಂಕ್ಷಿಗಳು ಮಾಡ್ತಾ ಇರುವಂತಹ ಒತ್ತಾಯ. ಪರ್ಟಿಕ್ಯುಲರ್ ಆಗಿ ಯಾವ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಕ್ರಮ ಇದು, ಅದನ್ನ ವಿವರಿಸ್ತೀನಿ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಜನವರಿ 8ನೇ ತಾರೀಕು, ಇದೇ ವರ್ಷ ಜನವರಿ 8ನೇ ತಾರೀಕು ಪರೀಕ್ಷೆ ನಡೆದಿರುತ್ತೆ. ಮೊನ್ನೆ ಜುಲೈ 17ನೇ ತಾರೀಕು ಫಲಿತಾಂಶ ಬಂತು. ಆದ್ರೆ ಫಲಿತಾಂಶವನ್ನ ಕಂಡು ಅಭ್ಯರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಫಲಿತಾಂಶ ಬಂದ ನಂತರದಲ್ಲಿ ಆಗ್ತಾ ಇರುವಂತಹ ಡೀಲಿಂಗ್ ಇದೆಯಲ್ಲ, ಅದು ಬಡ ವಿದ್ಯಾರ್ಥಿಗಳು, ಬಡ ಪರೀಕ್ಷಾರ್ಥಿಗಳ ಆತಂಕಕ್ಕೆ ಕಾರಣ ಆಗಿದೆ. ಒಂದು ಹುದ್ದೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಬಿಕ್ರಿಯಾಗ್ತಾ ಇದೆಯಂತೆ. ಅಮಾನತಾದಂತಹ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಕೈವಾಡ ಇದೆ ಇದರಲ್ಲಿ ಎನ್ನುವಂತಹ ಆರೋಪವನ್ನ ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿದೆ ಅನ್ನುವುದು ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಆ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದಾರೆ. ನೀಟ್ ಅಕ್ರಮದ ಬಗ್ಗೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದೆಯಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅವರನ್ನ ಆಗ್ರಹಿಸುತ್ತಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯನ್ನ ರದ್ದು ಮಾಡಿ ಮರು ಪ್ರಕ್ರಿಯೆಯನ್ನ ನಡೆಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಜೊತೆಗೆ 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸೌಧ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಮರು ಪರೀಕ್ಷೆಯನ್ನ, ಮರು ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಿ ಎನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ನನ್ನ ಅಭ್ಯರ್ಥಿಗಳು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ದೆ. ಸಾಕಷ್ಟು ಕಷ್ಟಪಟ್ಟು ನಾವು ಈ ಎಕ್ಸಾಮ್ನ ಬರೀತೀವಿ, ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನುವಂಥ ಉದ್ದೇಶ ಇರುತ್ತೆ. ಎಷ್ಟೋ ಹಗಲು ರಾತ್ರಿ ಓದಿ ಪರೀಕ್ಷೆಯನ್ನ ಬರೆದಿರ್ತೀವಿ. ಆದರೆ ಒಳ್ಳೆಯ ಮಾರ್ಕ್ಸ್ ಬಂದ್ರು, ಒಳ್ಳೆಯ ರಿಸಲ್ಟ್ ಬಂದ್ರು, ಮತ್ಯಾರೋ ದುಡ್ಡಿದ್ದವರು ಲಕ್ಷ ಲಕ್ಷ ಲಂಚ ಕೊಟ್ಟು ಉದ್ಯೋಗವನ್ನ ಪಡ್ಕೊಂಡು ಬಿಡ್ತಾರೆ. ನಮಗಾಗ್ತಾ ಇರೋ ಅನ್ಯಾಯ ಅಲ್ವಾ ಇದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಈ ಅನ್ಯಾಯ ಕಾಡ್ತಿಲ್ವಾ, ಈ ಅನ್ಯಾಯ ಕಾಣಿಸ್ತಿಲ್ವಾ ಅನ್ನೋದು ಪ್ರಶ್ನೆ. ನೀಟ್ ಅಕ್ರಮದ ಬಗ್ಗೆ ಹೋರಾಟ ನಡೀತಾ ಇದೆ ಸರಿ, ಆದ್ರೆ ಅದೇ ನೀಟ್ ಪರೀಕ್ಷೆ ರದ್ದಾಗಿದ್ದು ಆಯ್ತು, ಹೊಸದಾಗಿ ಎಕ್ಸಾಮ್ ಆಗಿದ್ದು ಆಯ್ತು, ಎಲ್ಲವೂ ನಡೆದಿದೆ. ಈಗಲೂ ಅದ್ರ ಬಗ್ಗೆ ಮಾತನಾಡುವಂತಹ ರಾಜ್ಯ ಸರ್ಕಾರ ತನ್ನ ತಟ್ಟೆನಲ್ಲೇ ಹುಳ ಇದೆಯಲ್ಲ, ತನ್ನ ತಟ್ಟೆನಲ್ಲೇ ಹೆಗಣ ಬಿದ್ದು ನಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ರಾಜ್ಯದ ಪರೀಕ್ಷಾರ್ಥಿಗಳು, ರಾಜ್ಯದ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಕಾಯೋದು ರಾಜ್ಯ ಸರ್ಕಾರದ ಕೆಲಸ ಅಲ್ವಾ?
ಕೆಪಿಎಸ್ಸಿ ಅಕ್ರಮದ ಕೂಟ ಆಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಸಾಲು ಸಾಲಾಗಿ ಬರೇ ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅಕ್ರಮದ ಘಾಟು, ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಅಕ್ರಮದ ಘಾಟು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಯಾಕಾಗಿಲ್ಲ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಅಭ್ಯರ್ಥಿಗಳು ಕಂಪ್ಲೇಂಟ್ ಅನ್ನ ಕೊಡೋಕೆ ತೆರಳಿರುವಂತಹ ವಿಧಾನಸೌಧ ಠಾಣೆ ಬಳಿಯಿಂದಾನೇ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದನ, ಸಾಲು ಸಾಲು ಅಕ್ರಮಗಳು ಕೆಪಿಎಸ್ಸಿಯ ಬಗ್ಗೆ, ಇದು ಒಂದು ಅಕ್ರಮ ಅಲ್ಲ, ನಾವು ದಶಕದ ಅಕ್ರಮವನ್ನ ತಗೊಂಡ್ರೆ 10ಕ್ಕೂ ಹೆಚ್ಚು ಈ ರೀತಿಯಾದಂತಹ ಹಗರಣ ಭ್ರಷ್ಟಾಚಾರಗಳು ಹೊರಗಡೆ ಬಂದ್ಬಿಡುತ್ತವೆ. ದೇಶಾದ್ಯಂತ ನೀಟ್ ಚರ್ಚೆ ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ತನ್ನ ತಟ್ಟೆನಲ್ಲಿ ಬಿದ್ದಿರುವಂತಹ ಅಥವಾ ಕೊಳೆತು ನಾಡ್ತಾ ಇರುವಂತಹ ಈ ಹೆಗ್ಗಣದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಥವಾ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಪರೀಕ್ಷಾರ್ಥಿಗಳ ಜೊತೆ ತಾವಿದ್ದೀರಿ, ಏನ್ ಹೇಳ್ತಿದ್ದಾರೆ ಪರೀಕ್ಷಾರ್ಥಿಗಳು, ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಅವ್ರು ಮಾಡ್ತಾ ಇರುವಂತಹ ಆರೋಪ, ಅವ್ರಿಗೆ ಕಾಡ್ತಾ ಇರುವಂತಹ ಕಳವಳ ಏನ್ ಚಂದನ? ವಿದ್ಯಾ, ಈ ಒಂದು ಕೆಪಿಎಸ್ಸಿ ಅಕ್ರಮವನ್ನ ಆರೋಪವನ್ನ ಗಮನಿಸಿದಾಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಏನಂದ್ರೆ, ಮಧ್ಯವರ್ತಿಗಳೇ, ಬ್ರೋಕರ್ ಯಾರಿದ್ದಾರೆ ಅವರೇ ನೇರವಾಗಿ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ಅಂದ್ರೆ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಅವರಿಗೆ ವಿದ್ಯಾರ್ಥಿಗಳ ಇನ್ಫಾರ್ಮೇಶನ್ ಹೇಗೋಯ್ತು, ಹೆಸರು ಅಡ್ರೆಸ್ ಬಿಟ್ರೆ ಅವರ ಫೋನ್ ನಂಬರ್ ಹೇಗೋಯ್ತು ಅನ್ನುವಂತ ಪ್ರಶ್ನೆ ಇಲ್ಲಿ ಕ್ಲಿಯರ್ ಆಗಿ ಮೂಡ್ತಾ ಇರುವಂತದ್ದು. ಅಂದ್ರೆ ಕೆಪಿಎಸ್ಸಿ ಇರುವಂತಹ ಸದಸ್ಯರೇ ಈ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. 1%, 2% ಅಲ್ಲ ವಿದ್ಯಾ, 60% ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. ಒಂದೊಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಅವ್ರದ್ದು. ಸದ್ಯ ವಿಧಾನಸೌಧ ಠಾಣೆಯಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಗಂಭೀರವಾಗಿ ಪರಿಗಣಿಸಿ ನೇಮಕಾತಿ ಮರು ಪ್ರಕ್ರಿಯೆಯನ್ನ ಮಾಡಬೇಕು, ಇದನ್ನ ರದ್ದು ಮಾಡಿ. ಯಾಕಂದ್ರೆ ತಿಂಗಳಾನ್ಗಟ್ಲೆ ದಿನಗಟ್ಲೆ ಕಷ್ಟಪಟ್ಟು ಓದಿರುವಂತ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಅದನ್ನ ತಡೆಗಟ್ಟಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ಆರೋಪವನ್ನ, ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸದ್ಯ ನಮ್ ಜೊತೆ ದೂರ್ ಕೊಟ್ಟಿರುವಂತಹ ಪರೀಕ್ಷಾರ್ಥಿಗಳೇ ಇದ್ದಾರೆ. ಸರ್, ಇಂತಹ ಒಂದು ದೊಡ್ಡ ಅಕ್ರಮ, 60% ಅಕ್ರಮ, ಒಂದೊಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಮಾಡಿರುವಂತದ್ದು, ಮಧ್ಯವರ್ತಿಗಳೇ ನೇರವಾಗಿ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿದ್ದಾರೆ, ಹೇಗಿದು? ಅದೇ ಮ್ಯಾಮ್, ನಮಗೂ ಡೌಟ್ ಆಗ್ತಾ ಇರೋದು ಏನು ಅಂದ್ರೆ, ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬರ್ತಾರೆ. ಅದರಲ್ಲಿ 619 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿರ್ತಾರೆ. ಅವ್ರಿಗೆ ನೀವು ಅಲ್ಲಿ ಲಿಸ್ಟ್ ತೋರಿಸ್ತೀವಿ. ಏನು ಅಂದ್ರೆ ಜಸ್ಟ್ ಅಪ್ಲಿಕೆಂಟ್ ಮತ್ತೆ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಓಕೆ, ಯಾವುದೇ ಫೋನ್ ನಂಬರ್ ಆಗ್ಲಿ ಅಡ್ರೆಸ್ ಆಗ್ಲಿ ಡೀಟೇಲ್ಸ್ ಇರಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅದ್ ಎಲ್ಲಿಂದ ನಂಬರ್ ತಗೊಂಡು ಅಪ್ರೋಚ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಅದು ಆಡಿಯೋಗಳಿದೆ. ಆಡಿಯೋದಲ್ಲಿ ಹೇಳ್ತಾರೆ 70-80 ಲಕ್ಷ ಕೊಟ್ರೆ ನಿಮ್ಗೆ ಲಿಸ್ಟ್ ಅಲ್ಲಿ ಮಾಡಿಸ್ತೀವಿ. ಆದಷ್ಟು ಟಾಪ್. ಈಗ ನಮ್ಗೆ ಡೌಟ್ ಬರ್ತಾ ಇರೋದು ಏನಂದ್ರೆ, ಮೋಸ್ಟ್ಲಿ ಇಲ್ಲಿ ನಡೆದಿದೆ. ಯಾಕೆ ಅಂದ್ರೆ ಕೆಲವರು ತುಂಬಾ ಟಾಪ್ ರ್ಯಾಂಕಿಂಗ್ ಬಂದಿದ್ದಾರೆ ಮ್ಯಾಮ್. ಇನ್ನೊಂದು ವೆಟರ್ನರಿ, ನಾವ್ ಏನಕ್ಕೆ ಇಷ್ಟೊಂದು ಅಲಿಗೇಷನ್ ಮಾಡ್ತೀವಿ ಅಂದ್ರೆ, ನಮ್ದು CGPA ಪ್ಯಾಟರ್ನ್. ಓಕೆ, ಇಲ್ಲೆಲ್ಲ ಬರ್ದಿರೋರು ಪ್ರತಿ ವರ್ಷನೂ ಏನೋ 1 ವರ್ಷ ಕಮ್ಮಿ ಆದ್ರೆ ಇನ್ನು 4 ವರ್ಷ ಬ್ಯಾಕಪ್ ಮಾಡ್ಕೊಂಡು ಮೇಲೆ ತಂದಿದ್ದಾರೆ CGPA. ಓದೋದ್ ಕಾಣುತ್ತೆ ಅಲ್ಲಿ. ಅವ್ರು 5 ವರ್ಷ ಆವರೇಜ್ ತಗೊಂಡ್ರೆ ಅದೇ ಆವರೇಜ್ ಅಲ್ಲಿ ಇರ್ತಾರೆ. ಇವ್ರೇನು ಸಡನ್ ಒಂದು ಎಕ್ಸಾಮ್ ಅಲ್ಲಿ ಅಷ್ಟೊಂದು ಟಾಪ್ ರ್ಯಾಂಕಿಂಗ್, ಇನ್ನೂ ಒಂದು 5 ವರ್ಷ ಅಷ್ಟು ಓದುವೆ 12 ಗೋಲ್ಡ್ ಮೆಡಲ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಗೋಲ್ಡ್ ಮೆಡಲಿಸ್ಟ್ಗಳು ಅವರೇ ಕ್ವಾಲಿಫೈ ಆಗಿಲ್ಲ, ಇವ್ರುಗಳು ಟಾಪ್ ರ್ಯಾಂಕಿಂಗ್ ಅಲ್ಲಿ ಬಂದಿದ್ದಾರೆ. ಓಕೆ, ಒಂದು ಈ ಕಡೆ ಆಗೋಣ. ಮೀಡಿಯೇಟರ್ ಇಟ್ಕೊಂಡು ಕೆಲವರು ಪುಷ್ ಮಾಡಿದ್ದಾರೆ, ಅದೆಲ್ಲ ಇದೆ. ನಾವು ಆಡಿಯೋ ಇದೆ, ವಿಡಿಯೋ ಇದೆ, ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಡೀಟೇಲ್ಸ್ ಕೊಟ್ಟಿದೀವಿ. ಇನ್ನೂ ಒಂದು, ಕೆಲವರು ಈ KPSC ಟಾಪ್ ಅಫಿಷಿಯಲ್ಸ್ ಇದ್ದಾರಲ್ಲ, ಅವರ ರಿಲೇಟಿವ್ಸ್ಗಳು ಟು ಟೆಲ್ ಯು, ಈಗ ಅದನ್ನು ನಾವು ಮೆನ್ಷನ್ ಮಾಡಿದೀವಿ, ಅವರು ಟಾಪ್ ಬಂದಿದ್ದಾರೆ. ಏನಕ್ಕೆ ಇದು ಡೌಟ್ ಬರುತ್ತೆ ಅಂದ್ರೆ, UPSC ಕಂಡಕ್ಟ್ ಮಾಡೋ IFS ಎಕ್ಸಾಮ್ ಅಲ್ಲೇನೆ 330, 340 ತೆಗಿಯಂತ ಸ್ಟೂಡೆಂಟ್ 460, 470 ತೆಗಿತಾರೆ ಅಂದ್ರೆ ಇದು ಡೌಟ್ ಬರ್ತಾ ಇದೆ. ಸೊ ವಾಟ್ ವಿ ನೀಡ್ ಇಸ್, ಈಗಾಗ್ಲೇನೆ ನಾವು ಮೇ ಮಂತ್ ಅಲ್ಲಿ ನಮ್ಮ ಕಾಂತ್ ಕುಮಾರ್ ಸರ್, ಅಕ್ಸ ಅಧ್ಯಕ್ಷರು ಮತ್ತೆ ನಮ್ಮ ಕೆಲವು ವಿದ್ಯಾರ್ಥಿಗಳು ಫೈಲ್ ಮಾಡಿದ್ರು ಸರ್ ಇನ್ವೆಸ್ಟಿಗೇಷನ್ಗೋಸ್ಕರ. ಬಟ್ ಅದು ನಡೀತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಮೀಡಿಯೇಟರ್ದು ನಂಬರ್ ಡೀಟೇಲ್ಸ್ ಅವ್ರ ಮೊಬೈಲ್ ನ FSL ಲ್ಯಾಬ್ ಕಳಿಸಿ ಡೇಟನ್ನ ರಿಟ್ರೀವ್ ಮಾಡಿ ಅಂತ ಕೊಟ್ಟಿದೀವಿ. ಅದನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವರು ಫೈನಲ್ ಲಿಸ್ಟ್ ನೇ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಗೇನು ಅಂದ್ರೆ, ಸಿನ್ಸ್ KPSC ಬೀಯಿಂಗ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ವಿ ನೀಡ್ ಅ ಡೀಪರ್ ಇನ್ವೆಸ್ಟಿಗೇಷನ್ ಟು ದಿಸ್. ಸೊ CBIಗೆ ಕೊಟ್ರೆ ಇದನ್ನ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಒಂದಿದೆ. ಇನ್ನೂ ಒಂದು, ದಯವಿಟ್ಟು KPSC ಇರೋದು ಮೆರಿಟೋರಿಯಸ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡಕ್ಕೋಸ್ಕರ ಮತ್ತೆ ರೀ ಎಕ್ಸಾಮ್ ಮಾಡಿ ನಮ್ಗೆಲ್ಲ ಒಂದು ಪ್ರೊವಿಷನ್ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ.
ಮ್ಯಾಮ್, ಎಲ್ಲೋ ನೀಟ್ ಪರೀಕ್ಷೆ ವಿರುದ್ಧ ನಾವು ಮಾತಾಡ್ತೀವಿ, ನಮ್ಮಲ್ಲೇ ಇಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಷ್ಟಪಟ್ಟು ಓದಿರ್ತಾರೆ ಅಂತ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಮೋಸ ಆಗ್ತಾ ಇದೆ ಅನ್ನುವಂತ ಆರೋಪ, ಏನ್ ಹೇಳ್ತೀರಾ? ಈಗ ನಂದೇ ಆಗಲಿ, ನಾನು ತಗೊಂಡ್ರೆ SSLC ಮತ್ತು PU ಎಲ್ಲ 97% ತೆಗೆದು, ಮತ್ತು ಆ 97%ಅಲ್ಲೂ ಕೂಡ ನಮ್ಮ ತಾಲೂಕಾಗಲಿ ನಮ್ಮ ಡಿಸ್ಟ್ರಿಕ್ಟಲ್ಲಾಗಲಿ ಪಾಂಪ್ಲೆಟಲ್ಲಿ ಬರ್ತಾ ಇದ್ವಿ. ನಾನು ಯಾವತ್ತೂ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಪೊಲೀಸ್ ಸ್ಟೇಷನಲ್ಲಿ ಬಂದು ನಿಂತ್ಕೊಂಡು ಒಂದು ಇದಕ್ಕೋಸ್ಕರ ನಾನು ಕೇಳ್ತೀನಿ ಅಂತ. ಹಗಲು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಓದಿ 8.1 CGPA ತೆಗೆದು ಇವ್ರು ಆ CGPA ಮೇಲೆ ತಗೊತಾರೆ ಅಂದಾಗ, ಈಗ ನಮ್ಮ ಅಪ್ಪ ಅಮ್ಮನೇ ಆಗಲಿ, ಅವ್ರು ಮಿಡ್ಲ್ ಸ್ಕೂಲ್ ಟೀಚರ್ಸು, ಅವರಾದರೂ ಎಷ್ಟು ನಮ್ಮನ್ನೇ ಎಜುಕೇಷನೇ ಎಲ್ಲ ಯಾವಾಗಲೂ ಏನು ಹೇಳ್ತಾರೆ, ಎಜುಕೇಷನ್ನು ಕದಿಯೋಕ್ಕಾಗಲ್ಲ ಅಂತ, ಬಟ್ ಈಗ ಕೊಂಡ್ಕೊಬೋದು ಅನ್ನಂಗೆ ಬಂದಿದೆ. ಎಲ್ಲಿಗೆ ಹೋಗ್ಬೇಕು ನಾವೆಲ್ಲ ಹಂಗಿದ್ರೆ? ಮಾಡಿರೋ ಒಂದು ಮನೇನು ಮಾರಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನಿಲ್ಲಿಸ್ಬೇಕು ಅಂದರೆ ಅವರು ತಮ್ಮನ್ನು ತಾವು ನಾವು ಪಾಪಿಗಳು, ನಾವು ದುಡ್ಡು ಮಾಡಿದರೆ ನಿಮಗೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಅವರು ದಿನ ಇಡೀ ಕೊರಗಬೇಕಾ, ದಿನ ಇಡೀ ಊಟ ಬಿಡಬೇಕಾ, ಇಲ್ಲ ನಾವು ದಿನ ಇಡೀ ಊಟ ಬಿಡಬೇಕಾ? ಹಿಂಗೆ ಆಗ್ತಾ ಹೋದರೆ ನಾವು ಎಲ್ಲಿಗೆ ಹೋಗಿ ನಿಲ್ಲಬೇಕಾಗತ್ತೆ? ಇದು KPSCಯಲ್ಲಿ ನಡೀತಾ ಇರೋ ತುಂಬ ಎಕ್ಸಾಮ್ಗಳು ಇದೇ ಥರ ಆಗ್ತಾ ಇದೆ. ಬಟ್ ನಮ್ಮ ವೆಟರ್ನರಿ ಆಫೀಸರ್ ಎಕ್ಸಾಮ್ ನಾನು ಜಯನಗರದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಓಕೆನಾ. ನಾನೇ ಒಂದು ಅನಿಮಲ್ನ ಟ್ರೀಟ್ ಮಾಡೋದಾಗಿ ನನ್ನನ್ನೇ ನನ್ನ ಪರಿಸ್ಥಿತಿನ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾರೋ 2 ವರ್ಷ ಫೇಲ್ ಆಗಿರೋರು, ಆಮೇಲೆ ಸಪ್ಲಿಮೆಂಟರಿ ಡಿಗ್ರಿ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಕಷ್ಟಪಡೋರು, ಫಸ್ಟ್ ರ್ಯಾಂಕಿಂಗ್ ಎಲ್ಲ ಇದ್ದಾರೆ. ನಾವು 8.1 CGPA ತೆಗೆದವ್ರು ಎಲ್ಲಿದ್ದೀವಿ? ಪೊಲೀಸ್ ಸ್ಟೇಷನ್ ಮುಂದೆ. ಇದೇನಾ ನಮಗೆ ಸರ್ಕಾರ ಕೊಡ್ತಾ ಇರೋ ರಿಟರ್ನ್ ಗಿಫ್ಟ್? ಎಲ್ಲೋ ಹೋಗಿ ನೀಟ್ ಎಕ್ಸಾಮ್ ಈ ಥರ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ DK ಶಿವಕುಮಾರ್ ಸರ್, ಯಾಕೆ ಇಲ್ಲಿ ನೋಡ್ಕೊತಾ ಇಲ್ಲ? ಅದು ನಮ್ದು ರಾಜ್ಯ ಕರೆಕ್ಟ್ ಇದೆಯಾ? ನಾವು ಯಾರಿಗೆ ಹೇಳ್ಬೇಕಂಗಿದ್ರೆ? ನಂದು 2024 ಗ್ರಾಜುಯೇಟ್ ಆಗಿದ್ದು, ಅವಾಗಿಂದನೂ ವಿವೋ ಎಕ್ಸಾಮೇ. ಅವಾಗ ಯಾಕಂದರೆ ನೋಟಿಫಿಕೇಶನ್ ಕೂಡ 2024 ಬಿಡ್ತಾರೆ, ಅದಾದಮೇಲೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಡಿಸೆಂಬರಲ್ಲಿ ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ, ನಾವೇನು ಅಂದ್ಕೊಂಡಿದ್ವಿ, ಓಕೆ 1 ತಿಂಗಳಲ್ಲಿ ಯಾರೂ ಎಕ್ಸಾಮ್ ಮಾಡಲ್ಲ, ಪೋಸ್ಟ್ಪೋನ್ ಆಗುತ್ತೆ ಅಂದ್ಕೊಂಡಿದ್ವಿ. ಸಡನ್ನಾಗಿ ಪ್ರೆಷರೈಸಿಂದ ಜನವರಿಯಲ್ಲಿ ಮಾಡಿಬಿಡ್ತಾರೆ, ಫೆಬ್ರವರಿ ರಿಸಲ್ಟ್ ಬಿಡ್ತಾರೆ. ಎಲಿಜಿಬಿಲಿಟಿ ಲೀಸ್ಟಲ್ಲಿ ನನ್ನ ಹೆಸರು ಇತ್ತು ಕೂಡ ಮೇಡಮ್, ಎಲಿಜಿಬಿಲಿಟಿ ಲೀಸ್ಟಲ್ಲಿ ನನ್ನ ಹೆಸರು ಇದ್ದರೂ ಕೂಡ ಅದು ಈಗ ಹೆಂಗಾಗಿದೆ ಅಂದರೆ, ಅವ್ರು ಸ್ಟಾರ್ಟಿಂಗಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದು ಇದರಲ್ಲಿ ಎಲ್ಲ ತೆಗ್ದಾಕಿದ್ರೆ ನಂದು ಬರುತ್ತೆ ಮೇಡಮ್ ಲೀಸ್ಟಲ್ಲಿ. ನಾನು ಯಾರಿಗೆ ಹೇಳ್ಬೇಕಂಗಿದ್ರೆ? ನಾನು ಯಾರಿಗೆ ಹೇಳಬೇಕು? ಶಾಕ್ ನನಗೆ ಆ ಲೀಸ್ಟ್ ನೋಡಿ ಏನಾಗಿದೆ ಅಂತಲೇ ಗೊತ್ತಾಗಲಿಲ್ಲ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಎಲ್ಲ ಹೋದ್ರು. ಹಂಗಿದ್ರೆ ನನ್ನ ಫ್ರೆಂಡ್ಸು ಇದ್ದಾರೆ ಮೇಡಮ್, ನನ್ನಷ್ಟೇ ಪರ್ಸೆಂಟೇಜ್ ತೆಗ್ದವ್ರು, ಅವ್ರೇನು ಮಾಡ್ಕೋಬೇಕಂಗಿದ್ರೆ? ಮ್ಯಾಮ್, ಆರೋಪ ಮಾಡ್ತಾ ಇದ್ರಿ ಯಾರ್ದು ಶಿವಶಂಕರಪ್ಪ ಅವರ ರಿಲೇಟಿವ್ ಟಾಪ್ ಬಂದಿದ್ದಾರೆ. ಅವರು ಡಿಗ್ರಿಲಿ ಏನು ಓದ್ದೆ ಅಂದ್ರೆ ಓಕೆ ಕ್ಯಾಂಡಿಡೇಟ್ ಅಕಾಡೆಮಿಕ್ಸ್ ಅಲ್ಲಿ, ಇಂಥ ಒಂದು KPSC ಅಲ್ಲಿ ಅವರು ಟಾಪರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಆ ಲೀಸ್ಟ್ ನೋಡಿದಾಗ ಪಕ್ಕ ಅನ್ಸಿದ್ದೇನೋ ಕರಪ್ಷನ್. ಗೊತ್ತಿತ್ತು KPSCಯಲ್ಲಿ ಕರಪ್ಷನ್ ಆಗುತ್ತೆ ಅಂತ, ಬಟ್ ನಮಗೆ ಆದಾಗ ಅದ್ರ ಗೊತ್ತಾಗೋದು ಅದು KPSCಯಲ್ಲಿ ಕರಪ್ಷನ್ ಆಗುತ್ತೆ ಅಂತ. ಈಗ ನಮಗೆ ಆಗಿದೆ ಅಲ್ಲ, ಅದ್ರ ಕರೆಕ್ಟ್ ಒತ್ತಡ ಈಗ ಇದು ಬರ್ತಾ ಇದೆ. ಯಾವಾಗ ನಮ್ಮ ಅಪ್ಪ ಅಮ್ಮ ಏನು ಮಾಡ್ದಲ್ಲ, ಈಗ ಅವರು ಇಲ್ಲ ನಾವು ಮಾಡಬೇಕಾಗಿತ್ತು ದುಡ್ಡನ್ನ, ನಿಮ್ಮನ್ನು ಓದಿಸ್ಬಾರ್ದಾಗಿತ್ತು, ಯಾವಾಗ ಅದನ್ನ ಒಂದು ಹೇಳ್ತಾರೆ ನಾವು ಓದ್ಬಾರ್ದಾಗಿತ್ತು ಅಂದಾಗ 2 ಗಂಟೆ 3 ಗಂಟೆವರೆಗೂ ಓದಿರೋದು ನಮ್ ವೇಸ್ಟ್ ಅನ್ನಿಸ್ಬಿಡ್ತು ಮೇಡಮ್. ಏನು ಅನ್ನಿಸ್ತಿಲ್ಲ, 2 ಗಂಟೆ 3 ಗಂಟೆವರೆಗೂ ಬುಕ್ ಇಟ್ಕೊಂಡು ಕಣ್ಣಿಗೆಲ್ಲ ಎಣ್ಣೆ ಬಿಟ್ಕೊಂಡು ಓದಿರ್ತೀವಿ. ಬಟ್ ಈ ಥರ ಎಲ್ಲ ಆದಾಗ ಓದಲೇಬಾರ್ದಾಗಿತ್ತು. ಸುಮ್ಮನೆ ಹೆಂಗೆ ಹಳೆ ಕಾಲದಲ್ಲೆಲ್ಲ ಮದುವೆ ಮಾಡ್ತಾ ಇದ್ರು, ಸುಮ್ಮನೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಏನಕ್ಕೆ ಓದಬೇಕು ಮೇಡಮ್? ಮ್ಯಾಮ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದೆ ಅಂತ. ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮೇಡಮ್, ಈಗಲೇ ಸರಿ ಆಗಲಿಲ್ಲ ಅಂದರೆ ಮುಂದೆ ಇದು ಸರಿ ಹೋಗುತ್ತಾ? ಈಗ ಇದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ವಿವೋ ಎಕ್ಸಾಮ್ದು, ಓಕೆನಾ. ಫಸ್ಟ್ ಎಕ್ಸಾಮು ನೆಸರಿ ರಿಕ್ರೂಟ್ಮೆಂಟ್ ಆದಾಗ ಸೇಮ್ ಇದು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ 70 to 80 lakh ಇದಾಗುತ್ತೆ ಅಂತ. ನಾವೆಲ್ಲ ಉಳಿದವರು ಹಿಂಗೆ ಪ್ರೈವೇಟ್ ಇಂಡಸ್ಟ್ರೀಸಲ್ಲಿ, ಪ್ರೈವೇಟಲ್ಲಿ ಇದಿಲ್ಲ ಅಂತಲ್ಲ ಮೇಡಮ್. ನಮ್ಮ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಗೌರ್ಮೆಂಟ್ ಕೆಲಸ ಇಸ್ ಗಾಡ್ಸ್ ವರ್ಕ್ ಅಂತ ವಿಧಾನಸೌಧ ಇದ್ರ ಮೇಲೆ ಬರ್ದಿದ್ದಾರೆ. ಹೌದಾ? ಎಲ್ಲಿದೆ ಅದು? ಅದನ್ನೇ ತಗೊಳಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕಾಗಿದೆ. ನನಗೆ ಎಜುಕೇಷನ್ ಸಿಸ್ಟಮ್ ಮೇಲಾಗಲಿ, ಎಂಟ್ರೆನ್ಸ್ ಎಕ್ಸಾಮ್ ಮೇಲಾಗಲಿ, ಈಗ ನಾನೇ ನನ್ನ ಫ್ರೆಂಡಿಗೆ ಏನು ಹೇಳ್ತಾ ಇದ್ದೆ, ಈಗ ವಿಲೇಜ್ ಅಕೌಂಟೆಂಟು ಬೇರೆ ಎಕ್ಸಾಮ್ ಬರ್ದಿದ್ದಾರಲ್ಲ, ಬಿಡ್ತಾರೆ. ಈಗ 2 ಮಂತ್ಸಲ್ಲಿ KS ಎಕ್ಸಾಮ್ ಎಲ್ಲ ಬರ್ತಾರೆ, ಅದು ಎಕ್ಸಾಮ್ ಬರೆಯೋಣ ಅಂತ. ನಮ್ಮದೇ ಈ ಥರ ಆಗಿದೆ ವಿವೋ ಎಕ್ಸಾಮ್, ಅದನ್ನೇನು ಬರೆಯೋದು ಅಂದರೆ ನಮ್ಮ ಅಮ್ಮನಿಗೂ ಅದೇ ಹೇಳಿದೆ, ಅಮ್ಮ KS ಎಕ್ಸಾಮ್ ಇದೆ ಬರೀತೀನಿ ಅಂತ. ಎಲ್ಲಿಂದ ತರಲಿ ನಿನಗೆ 1 ಕೋಟಿ ಅಂತ ಕೇಳ್ತಾರೆ. ಎಲ್ಲಿ ಮೇಡಮ್? ಅವ್ರು ನನಗೋಸ್ಕರ ಬೇಕಾದ್ರೆ ಮನೆ ಮಾರಿ ಕೊಡೋರಿದ್ದಾರೆ, ಅವ್ರನ್ನ ಬೀದಿಗೆ ತಂದು ನಿಲ್ಲಿಸ್ಲ ನಾನು ನನಗೋಸ್ಕರ? ನನಗೆ ಯಾವ್ದ್ರ ಮೇಲೆ ನಂಬಿಕೆನೇ ಇಲ್ಲ. ಇದು CBI ತನಿಖೆ ಆಗಬೇಕು ಮೇಡಮ್ ಅಷ್ಟೇ.
ವಿದ್ಯಾ, ಇದು ವಿದ್ಯಾರ್ಥಿಗಳು ಹೇಳ್ತಾ ಇರುವಂತ ಮಾತು ಅಂದ್ರೆ ಕಣ್ಣಲ್ಲಿ ನೀರ್ ಹಾಕಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಮಾತಾಡುವಂತ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದೀವಿ. ಎಲ್ಲೋ ನೀಟ್ ಬಗ್ಗೆ, ನೀಟ್ ಹೋರಾಟದಲ್ಲಿ ನಮ್ಮ ಸಿಎಂ ಇರ್ತಾರೆ, ನಮ್ಮಲ್ಲೇ ನಮ್ಮ ರಾಜ್ಯದಲ್ಲೇ ಶಿಕ್ಷಣ ವ್ಯವಸ್ಥೆ ಹೀಗಾಗಿದೆ ಅನ್ನುವಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು ಒಂದ್ ಕಡೆ. ಮತ್ತೊಂದ್ ಕಡೆ ಅವ್ರು ಹೇಳ್ತಾ ಇದ್ರು ಮುಂದಿನ ಪರೀಕ್ಷೆಗಳಲ್ಲಿ ಯಾವ ನಂಬಿಕೆ ಇಡ್ಲಿ, ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ, ಈ ಪರೀಕ್ಷೆಯಲ್ಲೇ ಹಿಂಗಾಯ್ತು ಅಂದ್ರೆ ಬೇರೆ ಬೇರೆ ಪರೀಕ್ಷೆ ಹೇಗ್ ನಡೆಯುತ್ತೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ವಿದ್ಯಾ, ರೈಟ್ ಚಂದನ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.